ವಿವಿಧ ರೀತಿಯ DMs ಎಲ್ಲ ನನಗೆ ಬರ್ತದೆ. ಅದರಲ್ಲಿ ಕಾಮನ್ ಆಗಿ ಬರುವಂಥದ್ದು ಏನು ಅಂತ ಹೇಳಿದರೆ, ಮ್ಯಾಮ್ ನೀವು ಯಾಕೆ ನೆಗೆಟಿವ್ ಕಮೆಂಟ್ಸಿಗೆ ರಿಯಾಕ್ಟ್ ಮಾಡೋದು, ಅವರನ್ನು ಕರ್ಮಕ್ಕೆ ಬಿಡಿ, ಲೆಟ್ ಕರ್ಮ ವಾಚ್ ದೇಮ್ ಅಂತ. ಎಕ್ಸ್ಕ್ಯೂಸ್ ಮೀ, ನಂದೊಂದು ಕ್ವೆಶ್ಚನ್. ಇವತ್ತು ನನಗೆ ಯಾರಾದರೂ ಏನಾದರೂ ಬಾಯಿಗೆ ಬಂದಾಗೆ ಹೇಳಿ ಹೋದರೆ ನಾನು 50 ವರ್ಷ ತನಕ ಕಾಯ್ಬೇಕಾ ಕರ್ಮ ರಿಟರ್ನ್ಸಿಗೆ? ದೇವರ ಮೇಲೆ ಬಿಡಿ ಮೇಡಮ್, ನೀವು ಎಂತಕ್ಕೆ ಚಿಂತೆ ಮಾಡೋದು, ಅವರು ನೋಡ್ಕೊಳ್ತಾರೆ. ಹೌದಪ್ಪ, ದೇವರಿಗೆ ನನಗೆ ಯಾರು ಕಿರಿಕಿರಿ ಮಾಡ್ತಾನೆ ಅವನಿಗೆ ಪನಿಷ್ ಮಾಡುವುದೇ ಕೆಲಸ ಅಲ್ಲ. ಕೆಟ್ಟ ಕೆಟ್ಟ ವಾರ್ತೆಯಲ್ಲಿ ಬೈಬೇಡಿ ಮೇಡಮ್, ನಿಮಗೆ ಮತ್ತೆ ದೇವರು ಪನಿಷ್ಮೆಂಟ್ ಕೊಡ್ತಾನೆ. ನೀವು ಹೋಗಿ ದೇವರಿಗೆ ಮುಖ ತೋರಿಸ್ಬೇಕು. 1 ಮಿನಿಟ್, ನಾನು ಮೇಲೆ ಹೋಗಿ ದೇವರಿಗೆ ಮುಖ ತೋರಿಸುವಾಗ ದೇವರು ನನ್ನ ಮುಖಕ್ಕೆ ಉಗ್ದ್ರೆ, ಅವತ್ತು ನಾನು ನಿಂಗೆ ಚಾನ್ಸ್ ಕೊಟ್ಟಿದ್ದೆ ಆ ನಾಯ್ದ ಮಗನಿಗೆ ಬೈ ಅಂತ ಹೇಳಿ, ನೀನು ಬೈಲಿಲ್ಲ, ನಿನ್ಗೆ ಅದೇ ಪನಿಷ್ಮೆಂಟ್ ಅಂತ ಹೇಳಿದ್ರೆ, ಕೆಟ್ಟವರು ಮಾತ್ರ ಕೆಟ್ಟದು ಮಾತಾಡೋದು, ನೀವು ಒಳ್ಳೆಯವರಲ್ಲ ಮೇಡಮ್, ನೀವೆಂತಕ್ಕೆ ಹಾಗೆ ಮಾತ್ರ ಯಾರು ಹೇಳಿದ್ದು? ನಾನು ರಾಕ್ಷಸಿ ಅಂತ ನಿಮಗೆ ಗೊತ್ತಿಲ್ವಾ? ಅವ ಕೆಟ್ಟವಾದ್ರೆ ನಾನು ಬ್ರಹ್ಮ ರಕ್ಕಸ. ನಿಮ್ಮದು ಪಬ್ಲಿಕ್ ಪ್ರೊಫೈಲ್ ಅಲ್ಲ ಮೇಡಮ್, ಸಾವಿರಾರು ಜನ ನೋಡ್ತಾರೆ, ನಿಮ್ಮ ಬಗ್ಗೆ ಎಂತ ಅನ್ಕೊಳ್ತಾರೆ. ಅನ್ಕೊಳ್ಳುವವರು ಅನ್ಕೊಳ್ತಾರೆ, ಅವರ ಅನ್ಕೊಳ್ಳೋದನ್ನು ನಿಮ್ಗೆ ನಿಲ್ಲಿಸ್ಲಿಕ್ಕೆ ಆಗ್ತದಾ? ಇಲ್ಲ ಅಲ್ಲ, ಮತ್ತೆ ನಿಮ್ಗೆಂತಕ್ಕೆ ಅವರು ಎಂತ ಅನ್ಕೊಳ್ತಾರೆ ಅಂತ ಟೆನ್ಷನ್? ನೋಡಿಪ್ಪ, ನನಗೆ ಊರವರು ಎಂತ ಯೋಚನೆ ಮಾಡ್ತಾರೆ ನನ್ನ ಬಗ್ಗೆ, ನನ್ನನ್ನು ಎಂತ ಕನ್ಸಿಡರ್ ಮಾಡ್ತಾರೆ, ಅಥವಾ ನಾನು ಒಬ್ಬರಿಗೆ ಉಗಿವಾಗ ಎದುರುಗಡೆಯ ಮನುಷ್ಯ ಎಂತ ಅನ್ಕೊಳ್ತಾರೆ, ಅದೆಲ್ಲ ನನಗೆ ಕ್ಯಾರಿ ಇಲ್ಲ. ನನಗೆ ಎಂತ ಗೊತ್ತುಂಟಾ, ನೀನು ನನಗೆ 1 ಪದದಲ್ಲಿ ಬೈದರೆ ನಾನು ನಿನಗೆ 1000 ಪದದಲ್ಲಿ ಉತ್ತರ ಕೊಡಬೇಕು. ನನ್ನ ಮನಸ್ಸು ತೃಪ್ತಿ ಆಗುವ ತನಕ ನಾನು ನಿನಗೆ ಅಂತ ಉಗಿಬೇಕು. ಸೊ ಅಷ್ಟು ಮಾಡಿದರೆ ನನಗೆ ತೃಪ್ತಿ. ಇವರ ಹತ್ರ ನಮ್ಮ ಜೀವನದ ಅಕೌಂಟ್ಸ್ ಇರ್ತದೆ, ಅವರದ್ರಲ್ಲಿ ನೋಡ್ತಾರೆ ಪಾಪ ಕರ್ಮ ಎಲ್ಲ. ನೀವು ನೋಡಿದ್ದೀರಾ? ನೀವೆಂತದ ದೇವರ ದೂತವ? ದೊಡ್ಡ ಸ್ಟೈಲಲ್ಲಿ ಬಂದು ಎಲ್ಲರಿಗೆ ಸಹ ಫ್ರೀಯಲ್ಲಿ ಅಡ್ವೈಸಸ್ ಎಲ್ಲ ಕೊಡ್ತೀರಿ, ನಿಮಗೆ ಬೇರೆ ಕೆಲಸ ಅಲ್ವಾ? ನಿಮ್ಮ ಮನೆಯವರೇ ನಿಮಗೆ ಉಗಿತಾ ಇದ್ದಾರೆ ಮಾರೆ. ಅಲ್ಲ, ಸ್ವರ್ಗ ನರಕ, ನರಕದ ಬಾಗಿಲು ಓಪನ್ ಆಗ್ತದೆ, ತಪ್ಪು ಕೆಲಸ ಮಾಡಿದ ನರಕದಲ್ಲಿ ನೀವು ಎಣ್ಣೆಯಲ್ಲಿ ಹಾಕಿ ನಿಮ್ಮನ್ನು ಬೇಯಿಸ್ತಾರೆ ಅಂತೆಲ್ಲ ಹೇಳ್ತೀರ. ನೀವು ನೋಡಿದ್ದೀರಾ? ಡೀಪ್ ಫ್ರೈಯಾ, ಸ್ಟ್ಯಾಲೋ ಫ್ರೈಯಾ, ಎಂತ ಮಾಡಿದ್ರು ನನ್ನನ್ನೆಲ್ಲ ಮಾಡುದು, ನಿಮ್ಮನ್ನಲ್ಲ. ನಿಮ್ಗೆ ಎಂತಕ್ಕೆ ಟೆನ್ಷನ್? ಅದು ಸಾಯ್ಲಿ, ಮೇಲೆ ಹೋದ ನಂತರ ಅಲ್ಲ ಎಲ್ಲ ಗೊತ್ತಾಗೋದು. ಅಲ್ಲಿ ತನಕ ಆ ಗ್ಯಾಪಲ್ಲಿ ನನ್ನದಿಲ್ಲಿ ಉರಿತಾ ಇರ್ತದೆ, ಅದನ್ನೇಗೆ ಆಫ್ ಮಾಡುದು? ನಿಮ್ಮ ಸರಿ ತಪ್ಪು ಮತ್ತೊಬ್ಬನಿಗೆ ಸಹ ಸರಿ ತಪ್ಪು ಅಂತ ಆಗ್ಬೇಕು ಅಂತ ರೂಲ್ಸ್ ಉಂಟನ? ಅವರ ಲೆವೆಲಿಗೆ ಇಳಿದು ನೀವು ಅವರಾಗೆ ಆಗಬೇಡಿ ಮೇಡಮ್, ಖಂಡಿತ ಆಗೋದಿಲ್ಲ. ಅವರಾಗೆ ಆಗ್ಲಿಕ್ಕೆ ಚಾನ್ಸೇ ಇಲ್ಲ. ನಾನು ಅವರಕ್ಕಿಂತ ಸಹ ಅಷ್ಟ. ಯಾರು ಎಂತ ಸಹ ಹೇಳಿ ಹೋಗ್ಲಿ, ನೀವು ರಿಯಾಕ್ಟ್ ಮಾಡಬೇಡಿ. ಓಹೋ, ನನಗೆ ಒಳ್ಳೆಯವಳಾಗುವ ಹುಚ್ಚಿಡ್ದಿಲ್ಲ, ಅದು ನಿಮ್ಗೆ ಇರ್ದಿರೋದಲ್ಲ. ನನ್ನ ಕಮೆಂಟ್ ಸೆಕ್ಷನಲ್ಲಿ ಬಂದು ನನಗೆ ಬೇಡದ್ದೆಲ್ಲ ಬಾಯಿಗೆ ಬಂದಾಗೆ ಕೆಟ್ಟ ಕೆಟ್ಟ ಪದದಲ್ಲಿ ಹೇಳಿ ಹೋದರೆ ನಾನು ಸುಮ್ಮನೆ ನೋಡ್ಕೊಂಡು ಕೂತ್ಕೊಳ್ಬೇಕಾ? ಅಲ್ಲ, ತುಂಬ ಜನ ನನಗೆ ನೀವು ಹೇಳ್ತೀರ ಫೇಕ್ ಪ್ರೊಫೈಲ್ ಮೇಡಮ್, ಅದಕ್ಕೆ ರಿಯಾಕ್ಟ್ ಮಾಡಿ. ಫೇಕ್ ಪ್ರೊಫೈಲಿಂದ ಆಪರೇಟ್ ಮಾಡುವ ಮನುಷ್ಯವೆಲ್ಲ ಏಯ ಅಲ್ಲಲ್ಲ, ಅವನಿಗೆ ಹೇಳುದು ನಾನು, ಅವನ ಅಂತರಾತ್ಮ ಕೊಳ್ತೋಗ್ಬೇಕು, ಆ ರೇಂಜಿಗೆ ಬೈತೇನೆ ನಾನು. ದೊಡ್ಡ ದೊಡ್ಡ ಹೇಳ್ತೀರಲ್ಲ, ನಿಮ್ಮನ್ನು ಯಾರಾದರೂ ಏಕವಚನದಲ್ಲಿ ಮಾತಾಡಿಸಿದ್ರೇನೆ ನೀವು ಬಿಡೋದಿಲ್ಲ, ಮತ್ತೆ ನಾವು ಬಿಡಬೇಕಾ? ಕಂಟೆಂಟ್ ಮಾತ್ರ ಪಬ್ಲಿಕ್, ನಾನಲ್ಲ. ಯಾರಿಗಲ್ಲದಿದ್ರು ಮೇಲೆ ಕೂತಿರುವಂತಹ ಪರಮಾತ್ಮನಿಗೆ ಒಂದು ದಿವಸ ಆನ್ಸರ್ ಮಾಡಬೇಕು ಅಂತ ನೀವು ನನ್ನ ಹತ್ರ ಹೇಳ್ತೀರಲ್ಲ. ನಾಳೆ ಪರಮಾತ್ಮ ನನ್ನ ಹತ್ರ ಕೇಳಿದರೆ ನಿನಗೆ ಅಷ್ಟು ಚಾನ್ಸ್ ಕೊಟ್ಟೆ ನಾನು, ಅವನ ಕಣ್ಣಿಗೆ ಕೈ ಹಾಕಿ ಕುಟ್ಟಿ ತೆಗಿ ಅಂತ, ನೀನು ಮಾಡಲಿಲ್ಲ. ಯಾಕೆ? ನಿನ್ಗೆ ಇದೇ ಪನಿಷ್ಮೆಂಟ್ ಅಂತ ಹೇಳಿದ್ರೆ ನಾನೆಂತ ಮಾಡುದಾ? ಸತ್ತ ನಂತರ ನಾನು ಮತ್ತೆ ದೇವರಿಬ್ಬರೆಲ್ಲ ನಾವಿಬ್ರು ನೋಡ್ಕೊಳ್ತೇವೆ ಮೇಲೆ ಹೋಗಿ. ಇಲ್ಲಿ 100 ಜನರ ಮಧ್ಯೆ ನನ್ನ ಮರ್ಯಾದೆ ಹೋಗ್ತಾ ಉಂಟಲ್ಲ ಒಬ್ಬನಿಂದ, ಅದೆಂತ ಮಾಡುದು? ಅದನ್ನ ನೋಡ್ಕೊಂಡು ನಾನು ಬಾಯಿ ಮುಚ್ಚಿ ಕೂತ್ಕೊಳ್ಬೇಕಾ? ನಾನು ಮಾಡದಿರುವ ತಪ್ಪಿಗೆಲ್ಲ ನೀವು ನನ್ನನ್ನು ಕೂತ್ಕೊಂಡು ಹೇಟ್ ಮಾಡ್ತಾ ಇದ್ದೀರಿ ಅಲ್ವಾ? ಸೊ ನಾನು ನಿಮಗೆ ಒಳ್ಳೆ ರೀಸನ್ ಕೊಡ್ತೇನೆ ಹೇಟ್ ಮಾಡಲಿಕ್ಕೆ. ನಾನು ಹೇಟ್ ಹೇಗಿದ್ರು ಮಾಡ್ತಾ ಇದ್ದೀರಲ್ಲ, ಸ್ಟ್ರಾಂಗ್ ರೀಸನ್ ಇರಲಿ, ರಿಯಲ್ ರೀಸನ್ ಇರಲಿ, ಫೇಕ್ ರೀಸನ್ಸ್ ಬೇಡ. ಸೊ ಟೇಕ್ ಇಟ್, ಹೇಟ್ ಮೀ, ನೋ ಪ್ರಾಬ್ಲಮ್, ಐ ಆಮ್ ಲವಿಂಗ್ ಇಟ್. ನನ್ನ ಕಡೆಯಿಂದ ಯಾವತ್ತೂ ಶುರು ಆಗುದಿಲ್ಲ, ಯಾಕಂದ್ರೆ ನಂಗೆ ಅಷ್ಟು ಪುರ್ಸೋತ್ ಸಹ ಇಲ್ಲ, ಮತ್ತೆ ಅಷ್ಟು ಗಟರ್ ಐಡಿಯಾ ನನ್ನ ತಲೆಯಲ್ಲಿ ಬರುವುದು ಸಹ ಇಲ್ಲ. ಎದುರುಗಡೆ ಮನುಷ್ಯ ಅವನ ಗಟರ್ ಬಾಯಿ ಬಿಟ್ರೆ ನನಗೆ ಅದನ್ನು ಮುಚ್ಚಿಸದೆ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ. ಅವನಿಂದಾಗಿ ಇಡೀ ಊರು ನಾತ ಹೊಡಿತದೆ, ಅದನ್ನೆಂತ ಮಾಡುದು? ನಾನು ಪಕ್ಕ ಸ್ಕಾರ್ಪಿಯೋ ಮಗ. ನಾನು ಹೇಗೆ ಅಂತ ಹೇಳಿದರೆ, ನಾನು ಫ್ರೆಂಡ್ಶಿಪ್ಪಲ್ಲಿ ಸಹ 100% ಕೊಡ್ತೇನೆ, ದುಶ್ಮನಿಯಲ್ಲಿ ಸಹ 100% ಕೊಡ್ತೇನೆ. 2 ಸಹ ನಿಯತ್ತಲ್ಲಿ ನಾನು ಎದುರ್ಕೊಂಡು ಹೋಗ್ತೇನೆ. ನೀನು ನನಗೆ 1 ಸರಿ ಮಾಡಿದರೆ ನಾನು ನಿನಗೆ 100 ಸರಿ ಸಾಯೋ ತನಕ ಮಾಡ್ತೇನೆ, ಅರ್ಥ ಆಯ್ತಲ್ಲ? ದೇವರು ನನಗೆ ಇಷ್ಟು ಚಂದದ ಟಂಗ್ ಕೊಟ್ಟಿದ್ದಾರೆ ಮಾರೆ, ಅದನ್ನು ಯೂಸ್ ಮಾಡದಿದ್ರೆ ಹೇಗೆ ಹೇಳಿ? ಇಷ್ಟಿಷ್ಟು ಚಂದ ಚಂದ ವರ್ಡ್ಸ್ ನನ್ನ ಬಾಯಲ್ಲಿ ಬರ್ತದೆ, ಸಾಂಸ್ಕೃತಿಕ. ಇದನ್ನೆಲ್ಲ ಒಂದು ಯೂಸ್ ಮಾಡದೆ ಕೂತ್ಕೊಳ್ಳಿಕ್ಕೆ ಮನಸ್ಸು ಬರ್ತದೆ ಹೇಳಿ? ನಿಮ್ಮ ಹಣೆ ಬರದಲ್ಲಿ ನನ್ನ ಬಾಯಲ್ಲಿ ಕೇಳಬೇಕು ಅಂತ ಬರ್ದಿರ್ಬೇಕಾದ್ರೆ ನಾನೊಂದು ಹೇಳದೆ ಕೂತ್ರಿ ಸರಿಯಾಗೋದಿಲ್ಲಲ್ಲ. ಒಂದು ಸಣ್ಣ ಎಚ್ಚರಿಕೆಯ ಸಂದೇಶ. ನೀವು ಎಷ್ಟು ಬೇಕಾದರೂ ನನ್ನನ್ನು ಟ್ರಾಲ್ ಮಾಡಿ, ನನಗೆ ಸ್ವಲ್ಪ ಸಹ ಬೇಜಾರಿಲ್ಲ. ಪ್ರೇ ದ್ಯಾಟ್ ನೀವು ನನ್ನ ಕಣ್ಣಿಗೆ ಬೀಳಬಾರ್ದು ಅಷ್ಟೇ. ನನ್ನ ಕಣ್ಣಿಗೆ ಬಿದ್ದರೆ ನಿಮ್ಮ ಕತೆ ಅಷ್ಟೇ. ನಿಮ್ಮ ಕರ್ಮಾನುಸಾರ ನಿಮಗೆ ನಾನು ಸಿಗ್ತೇನೆ. ನೀವೇನಾದ್ರೂ ಒಳ್ಳೆ ರೀತಿಯಲ್ಲಿ ನನ್ನೊಟ್ಟಿಗೆ ಇದ್ದರೆ ನಾನು ನಿಮಗೆ ದೇವತೆ ತರ. ನೀವೇನಾದ್ರೂ ಕೆಟ್ಟದಾಗಿ ಬಿಹೇವ್ ಮಾಡಿದ್ರೆ ನನ್ನ ಕೆಟ್ಟತನವನ್ನು ಮೆಜರ್ ಮಾಡ್ಲಿಕ್ಕೆ ಸ್ಕೇಲೇ ಇಲ್ಲ. ಪಿಚಾಚಿ ಕೇಳಿದೀರಾ? ರಕ್ತ ಹೀರುವ ಪಿಚಾಚಿ,
ಅದ್ರದ್ದು ಸಹ ಬಾಸ್ ನಾನಾ? ಅಲ್ಲ, ನೀವೇ ಯೋಚನೆ ಮಾಡಿ, ಫೇಕ್ ಪ್ರೊಫೈಲಲ್ಲಿ ಬಂದು ನೀವು ಅಷ್ಟೊಂದೆಲ್ಲ ಮಾತಾಡ್ತಿರ್ಬೇಕಾದ್ರೆ ನಂದು ಪಬ್ಲಿಕ್ ಪ್ರೊಫೈಲ್ ಯಾರು? ನಾನು ಬಿಂದಾಸ್ ಬಂದು ಇಷ್ಟೊಂದೆಲ್ಲ ಮಾತಾಡ್ತಾ ಇದ್ದೇನೆ, ಹಾಗಾದರೆ ನನ್ನ ಒಳಗೆ ಧೈರ್ಯ ಎಷ್ಟಿರ್ಬೋದಾ? ಬೇಡದೆಲ್ಲ ಹೇಳಿ ಹೆಣ್ಣು ಮಕ್ಕಳನ್ನು ಹೀಯಾಳಿಸುವ ಕಾಲ ಹೋಗಿದಪ್ಪ. ಈಗ ಹೆಣ್ಣು ಮಕ್ಕಳು ಭಯಂಕರ ಜೋರಾಗಿದ್ದಾರೆ, ನಿಮ್ಮ ಎದೆ ಬಗ್ದು ರಕ್ತ ಕುಡಿತಾರೆ. ಸ್ವಲ್ಪ ಜಾಗ್ರತೆಯಲ್ಲಿ ನೀವು ಮಾಡಿರ ಕಮೆಂಟ್ ಟ್ರಾಲ್ ಮಾಡುವ ಜವಾಬ್ದಾರಿ ನಂದು, ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ. ನಿಮ್ಮ ಅಡ್ವೈಸಸ್ ನಿಮ್ಮ ಮನೆಯವರ ತನಕ ಮಾತ್ರ ಸೀಮಿತ ಆಗಿರಬೇಕು. ಊರವರಿಗೆ ಪಸರಿಸಬಾರ್ದು. ಅಂದರೆ ಒಂದೆಂತ ಗೊತ್ತಿಲ್ಲ, ನಮಗೆ ಪುರ್ಸೋತಿಲ್ಲ ಕೇಳಲಿಕ್ಕೆ, ಫ್ರೀಯಲ್ಲಿ ಅಡ್ವೈಸ್ ತೊಗೊಂಡು ಸಹ ಅಭ್ಯಾಸ ಇಲ್ಲ, ಗೊತ್ತಾಯ್ತಾ? ಸೊ ನನಗೆ ಅಗತ್ಯ ಇಲ್ಲದೆಲ್ಲ ನೀವು ಮಾಡಲಿಕ್ಕೆ ಹೋಗಬೇಡಿ. ಇನ್ನು ಮಿನಿ ಯಾರಾದರೂ ನನಗೆ DM ಅಲ್ಲಿ ಹೇಳಬೇಕು, ಇದು ಸರಿಯಲ್ಲ ಅದು ಸರಿಯಲ್ಲ, ಸತ್ಯ ಹೇಳ್ತಾನೆ, ನಿಮ್ಮ ಒಪಿನಿಯನ್ ನಿಮ್ಮ ಕುಂಡ್ರೊಟ್ಟೊಳಗೆ ತುರ್ಕಿಸ್ತೇನೆ ನಾನು, ಜಾಗ್ರತೆ ಮಾಡಿ ನೀವು. ಹಾಂ.